welcome back to my YouTube channel. ನಾನು ಇವತ್ತು ಒಂದು ಕುಕಿಂಗ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವ ರೆಸಿಪಿ ಅಂತ ಅಂದರೆ ಚಿಕನ್ ಬಿರಿಯಾನಿ ರೆಸಿಪಿ. ಚಿಕನ್ ಬಿರಿಯಾನಿನ ಹೇಗೆ ಸಿಂಪಲಾಗಿ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಹಾಗೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಚಿಕನ್ ಬಿರಿಯಾನಿಗೆ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ. ಒಂದು ಪಾವಿಗೆ 7 ಹಸಿಮೆಣಸಿನ್ಕಾಯಿ ಥರ ನಾನು ತೊಗೊಂಡಿರೋದು. ಇದು ಚಾಪ್ ಮಾಡಿ ಇಟ್ಕೊಂಡಂಥ ಸೊಪ್ಪು ಒಗ್ಗರಣೆಗೆ. ಇದು ಮಸಾಲ ಐಟಮ್, ಆನಿಯನ್, ಟೊಮ್ಯಾಟೊ ಮತ್ತು ಚಿಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಚಿಕನ್ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಪಾತ್ರೆ ಕಾಯಕ್ಕಿಟ್ಟು ಎಣ್ಣೆ ಹಾಕಿದ್ದೆ. ಇದಕ್ಕೆ ನಾವೀಗ ಮಸಾಲೆ ಹಾಕೊಳ್ಳೋಣ. ಮಸಾಲೆಗೆ ಮರಾಠ ಮೊಗ್ಗು 1-2, ಅನಾನಸ್ ಹೂವು, 1 ಏಲಕ್ಕಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಚಾಪ್ ಮಾಡಿ ಇಟ್ಕೊಂಡಾಗ ಸೊಪ್ಪು. ಈ ಸೊಪ್ಪು ಯಾವುದಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಈ ಮೂರೂ ಅಷ್ಟೇ ಸ್ವಲ್ಪ ಚಾಪ್ ಮಾಡಿ 1 ಹಿಡಿಯಷ್ಟು ಹಾಕ್ಕೊಂಡೆ. ಅದಾದಮೇಲೆ ನಾನು ಚಾಪ್ ಮಾಡಿ ಇಟ್ಕೊಂಡಿರ್ತಂಥ ಆನಿಯನ್ ಹಾಕಿ ಲೈಟಾಗಿ ಫ್ರೈ ಮಾಡಿ, ಅದು ಫ್ರೈ ಆಗೋ ಟೈಮಲ್ಲೇ ನೀವು ಮಸಾಲೆಗೆ ರುಬ್ಕೋಬೋದು. ಈ ಥರ ಅದು ಗ್ರೀನ್ ಕಲರ್ ಪೇಸ್ಟ್ ಆಗುತ್ತೆ. ಅದಾದಮೇಲೆ ಟೊಮ್ಯಾಟೊನೂ ಅಷ್ಟೇ ಸ್ವಲ್ಪ ಟೊಮ್ಯಾಟೊ ಹಾಕೋದು, ಜಸ್ಟ್ ಅದು ಸ್ಮ್ಯಾಶ್ ಆಗೋವರೆಗೆ ಬೇಯಿಸ್ಕೋಬೇಕು. ಇದಾದಮೇಲೆ ಚಿಕನ್ ವಾಶ್ ಮಾಡಿ ತಿಕ್ಕೊಂಡಿರ್ತಕ್ಕಂಥ ಚಿಕನ್ ಹಾಕಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಆಮೇಲೆ ಹಳ್ಳುಪ್ಪು ಹಾಕ್ತಾಯಿದ್ದೀನಿ, ಅಂದರೆ ದಪ್ಪ ಉಪ್ಪು ಅಂತಾರೆ, ಅದನ್ನು 1-2 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಈ ಥರ ಚಿಕನ್ ಸಿಂಧುವಾಗಲೇ ಅದು ಉಪ್ಪು ಹಿಡಿಬೇಕು. ಅದಕ್ಕೋಸ್ಕರ ಅದು ನನಗೆ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದೆಲ್ಲ ಆದಮೇಲೆ ಅದು ಚೆನ್ನಾಗಿ ಸುಂಡಿ ಈ ಥರ ಆಯಿಲೆಲ್ಲ ನಿಮಗೆ ಗೊತ್ತಾಗುತ್ತೆ, ವಾಟರ್ ಕಂಟೆಂಟೆಲ್ಲ ಹೋಗಿ ಜಸ್ಟ್ ಆಯಿಲ್ ಇರುತ್ತೆ. ಅದಾದಮೇಲೆ ನಾವು ಮಾಡಿ ಇಟ್ಕೊಂಡಿದ್ದ ಪೇಸ್ಟ್ ಅಷ್ಟೇ ನೀಟಾಗಿ ಹಸಿ ವಾಸನೆ ಹೋಗಿ ಅದೇ ಥರ ಆಯಿಲ್ ಇರಬೇಕು, ವಾಟರ್ ಕಂಟೆಂಟ್ ಎಲ್ಲ ಹೋಗಿರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ನೋಡಿ ಈ ಥರ ಹಾಕ್ಬೇಕು. ನೀಟಾಗಿ ಆಯಿಲ್ ಎಲ್ಲ ಕಾಣಬೇಕು. ನಾನು ಮೊಟ್ಟೆ ಬೇಯಿಸಿದ್ವಿ. ಇದು ಚಿಕನ್ ಚಾಪ್ಸು. ಇದಿಷ್ಟು ಚಿಕನ್ ಚಾಪ್ಸ್ ಬೆಳಗ್ಗೆನೇ ಮಾಡಿದ್ದೆ ತಿಂಡಿಗೆ. ಆಮೇಲೆ ಅತ್ತೆ ಮಾವನ ಬಂದಿದ್ದರು. ಮಾವ ಮೊಬೈಲ್ ನೋಡ್ತಾಯಿದ್ರು, ಅತ್ತೆ ನಮ್ಮದು ಮದುವೆ ಫೋಟೋ ನೋಡ್ತಾಯಿದ್ರು. ಅದಾದಮೇಲೆ ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಜೀವನ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು. ಈ ಥರ ಆಗಬೇಕದು ನೀಟಾಗಿ ಮಸಾಲೆ ಎಲ್ಲ ಇಟ್ಟು ಜಿಡ್ಡೆಲ್ಲ ಬಿಟ್ಕೊಂಡಿದ್ದಾಗ ನೆಕ್ಸ್ಟ್ ನಾವು ನೀರು ಹಾಕ್ಕೋಬೇಕು. ನಾನಿವತ್ತು 4 ಪಾವ್ ಅಕ್ಕಿಗೆ 8 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಅಳತೆಗೆ ಮಾಡ್ತೀರೋ ಆ ಥರ. ನಾನು ಆಲ್ರೆಡಿ ಮಸಾಲೆಗೂ ಅಷ್ಟೇ ಹೇಳಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ 1 ಪಾವ್ಗೆ 7 ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಇವಾಗ ಜಾಸ್ತಿ ಮಾಡ್ತಾಯಿದ್ದೀರಾ ಅಂದರೆ ಒಂದು 3-4 ಸ್ಪೂನ್ ಹಾಕಿ, ಕಮ್ಮಿ 1-2 ಪಾವ್ 3 ಪಾವ್ ಮಾಡ್ತಾಯಿದ್ದೀರಾ ಅಂದರೆ 1-2 ಸ್ಪೂನ್ ಹಾಕಿದ್ರೆ ಸಾಕು. ಇವಾಗ ನೀರು ಮಳ್ಳುವಾಗ ಅಕ್ಕಿ ಹಾಕೋಬೇಕು. ಅಕ್ಕಿನೂ ಅಷ್ಟೇ ಮುಂಚಿತವಾಗಿ ತೊಳೆದಿಟ್ಕೊಂಡಿದ್ದೆ. ಅಕ್ಕಿ ಹಾಕಿ 1-2 ಸಲ ಸ್ಟಿರ್ ಮಾಡಿ ಸಾಕು. ಆಮೇಲೆ ಪಂಗುವಾಗ ನಾವು ಈ ಥರ ಇನ್ನೇನು ಅನ್ನ ಹಾಕ್ತಿದೆ ಅನ್ನುವಾಗ ನಾವು ಈ ಥರ ಕುಳ್ಳು ಅಥವಾ ಚಾಕುನ ಹಾಕ್ತೀವಿ. ಅದು ಅವಾಗಿಂದನೂ ರೂಢಿ, ಯಾವುದೇ ರೀತಿ ಕಣ್ಣೆಸ್ರು ಆಗಬಾರ್ದು ಅಂತ ಅಂದ್ಬಿಟ್ಟು ಹಾಕ್ತಾರೆ. ಅದಾದಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಟು ಮುಚ್ತೀವಿ. ಮುಚ್ಚಿ ಎಲ್ಲ ಆದಮೇಲೆ ತೆಗೆದು ನೋಡಿದಾಗ ಈ ಥರ ನೀಟಾಗಿ ಉದ್ರಾಗಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಆಗಿತ್ತು ನಮ್ಮ ಮನೆ ಬಿರಿಯಾನಿ. ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.